ಹಲೋ ಎವ್ರಿವನ್. ಇವತ್ತಿನ ನ್ಯೂಸ್ ಹೈಲೈಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೇ ವಿಷಯ ನೋಡಿ, ಕರ್ನಾಟಕದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ಮುಂದಿನ 2 ದಿನಗಳ ಕಾಲ ಒಣ ಹವೆ, ಡ್ರೈ ವೆದರ್ ಮುಂದುವರಿಲಿಕ್ಕಿದೆ. ಇದರ ನಂತರ ಕೆಲವು ಪ್ರದೇಶಗಳಲ್ಲಿ ಕನಿಷ್ಠ ತಾಪಮಾನ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಇದಾದ ನಂತರ ಬೆಂಗಳೂರಲ್ಲಿ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಸುಮಾರು 160 ಪ್ರಮುಖ ಜಂಕ್ಷನ್ಗಳಲ್ಲಿ 9,000ದಷ್ಟು AI ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಈ AI ಕ್ಯಾಮ್ರಾಗಳನ್ನು ಅಳವಡಿಸಿರೋದ್ರಿಂದ ಸೈಬರ್ ಅಪರಾಧಗಳನ್ನು ನಿಯಂತ್ರಣ ಮಾಡಬಹುದು, ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆ ನಡೆಸಬಹುದು. ಅದರ ಜೊತೆ 112 1930 ಸಹಾಯವಾಣಿಗಳಿದೆಯಲ್ವ, ಅದರ ಮೂಲಕ ಆದಷ್ಟು ಬೇಗ ಪೊಲೀಸರು ರೆಸ್ಪಾನ್ಸ್ ತಲುಪಿಸಬಹುದು. ಪೊಲೀಸರಿಗೂ ಸಹ ಬೇಗ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಮಾಹಿತಿ ನೀಡ್ತಾ ಇದ್ದಾರೆ. ಅದೇ ರೀತಿ ಈಗ ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಪಾಪ ಅವರು ಇಡೀ ದಿನ ಹೊರಗಡೆ ನಿಂತ್ಕೊಂಡೇ ಇರಬೇಕು. ಅವರ ಒಂದು ದೇಹದಲ್ಲಿ ಸಹ ಎಷ್ಟೋ ತೊಂದರೆಗಳು ಬರ್ತಾ ಹೋಗುತ್ತೆ, ಅವರ ಆರೋಗ್ಯ ಸಮಸ್ಯೆಗಳಿರುತ್ತೆ. ಹಾಗಾಗಿ ಅವರ ಒಂದು ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸುಮಾರು 2.06 ಕೋಟಿ ವೆಚ್ಚದಲ್ಲಿ ಹೈಜೀನ್ ಆನ್ ಗೋ ಸಂಚಾರಿ ಶೌಚಾಲಯ ವಾಹನಗಳಿಗೆ ಚಾಲನೆ ನೀಡ್ತಾ ಇದ್ದಾರೆ. ಈ ಶೌಚಾಲಯ ವಾಹನಗಳು ಟ್ರಾಫಿಕ್ ಪೊಲೀಸ್ ಎಲ್ಲಿ ಇಂತಹ ಒಂದು ಪರಿಸ್ಥಿತಿ ಇರುತ್ತೆ, ಕೆಲವು ಪ್ರಮುಖ ಸ್ಥಳಗಳಲ್ಲಿ ಸಂಚಾರಿ ಶೌಚಾಲಯ ವಾಹನಗಳು ಸಂಚರಿಸಲಿಕ್ಕೆ ಮುಂದೆ ಅದನ್ನು ಜಾರಿಗೊಳಿಸಲಿಕ್ಕಿದ್ದಾರೆ. ಇನ್ನು ರಿಸರ್ವ್ ಬ್ಯಾಂಕ್ 6 ತಿಂಗಳ ಅವಧಿಯಲ್ಲಿ ಮೊದಲನೇ ಬಾರಿಗೆ ರೆಪೋ ದರವನ್ನು 0.25% ಕಡಿಮೆ ಮಾಡ್ತಾ ಇದೆ. ಇದರಿಂದಾಗಿ ರೆಪೋ ದರ ಈಗ ಸದ್ಯಕ್ಕೆ 5.25ಕ್ಕೆ ತಲುಪಿದೆ. ಇದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಗೃಹ ಸಾಲ, ವಾಹನ ಸಾಲ, ಇತರ ಸಾಲಗಳ ಮೇಲಿನ ಬಡ್ಡಿಯ ಹೊರೆ ಇಳಿಕೆಯಾಗಿ ಸಾಲ ಅಗ್ಗ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಈ ಕಡೆ ಅಮೆರಿಕದ ಸುಂಕದ ಪರಿಣಾಮ ಮತ್ತು ಆರ್ಥಿಕತೆಗೆ ಬೆಂಬಲ ಆಗಲಿಕ್ಕೆ ಈ ಒಂದು ದರ ಇಳಿಕೆ ಮಾಡಲಾಗಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ತಟಸ್ಥ ಹಣಕಾಸು ನಿಲವನ್ನು RBI ಕಾಯ್ದುಕೊಂಡಿದೆ. ಇನ್ನು ಕರ್ನಾಟಕದಲ್ಲಿ ಕೈಗಾರಿಕಾ ತಂತ್ರಜ್ಞಾನ ನಾವೀನ್ಯತಾ ಪಾರ್ಕ್, ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಇನೋವೇಷನ್ ಪಾರ್ಕ್ ಸ್ಥಾಪನೆಗೋಸ್ಕರ ತೈವಾನಿನ ಅಲಯನ್ಸ್ ಇಂಟರ್ನ್ಯಾಷನಲ್ ಗ್ರೂಪ್ ಸಂಸ್ಥೆ ಜೊತೆ ರಾಜ್ಯ ಸರ್ಕಾರ ಸುಮಾರು 1,000 ಕೋಟಿ ಮೊತ್ತದ ಹೂಡಿಕೆ ಮಾಡಿಕೊಳ್ಳಿಕ್ಕೆ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ. ಈ ಪಾರ್ಕ್ನಲ್ಲಿ ಎಲೆಕ್ಟ್ರಾನಿಕ್ಸು, ಸೆಮಿಕಂಡಕ್ಟರ್ ಕಂಪನಿಗಳಿಗೆ ಮೀಸಲಾದಂತಹ ಒಂದು ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಒಂದು ಹಬ್ ಆಗಿ, ಕೇಂದ್ರವಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಅದ್ರ ಜೊತೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್, ESDM ಅಂತ ಶಾರ್ಟಾಗಿ ಕರೀತಾರೆ. ಈ ಒಂದು ವಲಯದಲ್ಲಿ ಕರ್ನಾಟಕಕ್ಕೆ ಇನ್ನಷ್ಟು ಬಲ ಬರುತ್ತೆ. ಯೋಜನೆಯಿಂದ ನೇರವಾಗಿ 800 ಉದ್ಯೋಗಗಳು ಸೃಷ್ಟಿಯಾಗಬಹುದು. ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ರಿಸರ್ವ್ ಬ್ಯಾಂಕ್ ಒಂಬಡ್ಸ್ಮನ್ ವ್ಯವಸ್ಥೆಯಲ್ಲಿ 1 ತಿಂಗಳಿಗಿಂತ ಹೆಚ್ಚಿನ ಅವಧಿಯಿಂದ ಬಾಕಿ ಉಳಿದಿರುವ ದೂರುಗಳನ್ನು ಇತ್ಯರ್ಥಪಡಿಸಲಿಕ್ಕೆ ವಿಶೇಷ ಅಭಿಯಾನವನ್ನು ಆರಂಭಿಸಲಿಕ್ಕೆ ಹೊರಟಿದೆ. ಈ ಅಭಿಯಾನ ಮುಂದಿನ ತಿಂಗಳಿಂದ ಆರಂಭವಾಗಿ 2 ತಿಂಗಳ ಕಾಲ ನಡೀಲಿಕ್ಕಿದೆ. ಈಗ ಇತ್ತೀಚೆಗೆ ದೂರುಗಳು ಜಾಸ್ತಿ ಆಗ್ತಾ ಇರೋದರಿಂದ ಬಾಕಿ ಉಳಿದಿರುವುದು, ಪೆಂಡಿಂಗ್ ಇರುವಂತಹ ಕಂಪ್ಲೇಂಟ್ಸ್ಗಳು ಹೆಚ್ಚಿದೆ. ಇದನ್ನು ನಿರ್ವಹಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದೇವೆ ಅಂತ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಇನ್ನು ಭಾರತ ರಷ್ಯಾ, ಮೋದಿ ಮತ್ತು ಪುಟಿನ್ ಅವರು ಚರ್ಚೆ ನಡೆಸಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಈ ಸಂಬಂಧವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿದ್ದಕ್ಕಾಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನು ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಶುಕ್ರವಾರ ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆಗಳ ನಂತರ ಮಾಧ್ಯಮಗಳಿಗೆ ಎರಡು ನಾಯಕರು ಮಾಧ್ಯಮಗಳಿಗೆ ಪ್ರೆಸ್ ಮೀಟಲ್ಲಿ ತುಂಬ ದೊಡ್ಡ ವಿಷಯಗಳನ್ನು ಮಾತನಾಡಿದ್ದಾರೆ. 2030ರವರೆಗೆ ವಿಸ್ತರಿಸುವ ಇಂಧನ ಮತ್ತು ವ್ಯಾಪಾರ ಸಹಯೋಗ, ಒಂದು ಎನರ್ಜಿ, ಇನ್ನೊಂದು ಟ್ರೇಡ್, ಎರಡೂ ಸಂಬಂಧಪಟ್ಟ ಹಾಗೆ ರಷ್ಯಾ ನಮಗೆ ಬೇಕು. ಹಾಗಾಗಿ ಆ ವಿಶಾಲವಾದ ಯೋಜನೆಯನ್ನು ಮಂಡಿಸಿದ್ದಾರೆ. ಇನ್ನು ಮೋದಿಯವರು ಮೊದಲಿನ ಥರಾನೇ ಉಕ್ರೇನ್ ಯುದ್ಧಕ್ಕೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳಿ ಅಂತ ಕರೆ ನೀಡಿದ್ದಾರೆ. ಇನ್ನು ಕರ್ನಾಟಕದ ಹೈಕೋರ್ಟ್ ವಿಭಾಗೀಯ ನ್ಯಾಯಪೀಠ ಮೊದಲಿಂದ ಗೊತ್ತಿರುವಾಗ ನಿಮಗೆ ಪ್ರವರ್ಗ 2A 2A ಹಿಂದುಳಿದ ವರ್ಗದಲ್ಲಿ ಸಂಬಂಧಪಟ್ಟ ಹಾಗೆ ಪೋಷಕರ ವಾರ್ಷಿಕ ಆದಾಯ 8 ಲಕ್ಷವನ್ನು ದಾಟಿದರೆ ಆ ಅಭ್ಯರ್ಥಿ ಕ್ರೀಮಿ ಲೇಯರ್ ಅಂಡರಲ್ಲಿ ಬರ್ತಾರೆ, ಕೆನೆ ಪದರ ಅದರ ಒಳಗಡೆ ಬರ್ತಾರೆ, ಮತ್ತು ಮೀಸಲಾತಿ ಪತ್ರ ಅವ್ರಿಗೆ ಸಿಕ್ಕೋದಿಲ್ಲ, ರಿಸರ್ವೇಷನ್ ಇರೋದಿಲ್ಲ ಅಂತ ಹೈಕೋರ್ಟ್ ನ್ಯಾಯಪೀಠ ಹೇಳ್ತಾ ಇದೆ. ಅಭ್ಯರ್ಥಿ ಪೋಷಕರ ಸಂಬಳ ಸೇರಿದ ಹಾಗೆ ಎಲ್ಲ ಮೂಲಗಳ ಆದಾಯವನ್ನು ಮೀಸಲಾತಿಗೆ ಅಥವಾ ಅದರ ಅರ್ಹತೆಗೆ ಪರಿಗಣಿಸಬೇಕು ಅಂತ ಸರ್ಕಾರದ ವಾದವನ್ನು ನ್ಯಾಯಪೀಠ ಎತ್ತಿ ಹಿಡಿದಿದೆ. ಇಷ್ಟು ಮುಖ್ಯವಾದ ವಿಚಾರಗಳು. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.